ಫ್ರೆಂಡ್ಸ್ ನಮಸ್ತೆ. ಇದು ಪೋಕೋ C55. ಈ ಮೊಬೈಲು ಚಾರ್ಜಿಂಗ್ ಪಿನ್ನನ್ನು ಹಾಕ್ಸಿದ್ರಂತೆ ಕಸ್ಟಮರು. ಹಾಕ್ಸಿದಾದ್ಮೇಲೆ ರೀಸ್ಟಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಅಂದರು. ನಾನು ಎಗೈನ್ ಮತ್ತೆ ಚಾರ್ಜಿಂಗ್ ಪಿನ್ನ ಚೇಂಜ್ ಮಾಡಿದೆ. ಚಾರ್ಜಿಂಗ್ ಪಿನ್ ಚೇಂಜ್ ಮಾಡಿದ್ರು ಅದು ಎಗೈನ್ ಆಗಿ ರೀಸ್ಟಾರ್ಟ್ ಆಗ್ತಾಯಿತ್ತು. ಅದಾದಮೇಲೆ ಪವರ್ ಬಟನ್ನ ಟಿಪ್ನ ಚೇಂಜ್ ಮಾಡಿ ನೋಡಿದೆ. ಟಿಪ್ ಚೇಂಜ್ ಮಾಡಾದ್ಮೇಲೆ ಮತ್ತೆ ಎಗೈನ್ ರೀಸ್ಟಾರ್ಟ್ ಆಗ್ತಾಯಿತ್ತು. ಇದು ಅಸೆಂಬ್ಲಿನೇ ಚೇಂಜ್ ಮಾಡಿದೆ. ಇದು ಅಸೆಂಬ್ಲಿ ಚೇಂಜ್ ಮಾಡಾದ್ಮೇಲೂ ರೀಸ್ಟಾರ್ಟ್ ಮಾಡ್ತಾಯಿತ್ತು. ಆಮೇಲೆ ಬ್ಯಾಟ್ರಿನ ಚೆಕ್ ಮಾಡಿ ನೋಡಿದೆ. ಬ್ಯಾಟ್ರಿಲಿ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಬೇರೆ ಹೊಸ ಬ್ಯಾಟ್ರಿ ಹಾಕಿದ್ದೀನಿ ಈ ಮೊಬೈಲ್ಗೆ. ಯಾವುದೇ ಥರ ರೀಸ್ಟಾರ್ಟ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಬ್ಯಾಟ್ರಿಯಿಂದ ಪ್ರಾಬ್ಲಮ್ ಕೂಡ ಬಂದಿದೆ. ಇದು ಬ್ಯಾಟ್ರಿಯಿಂದ ಬರ್ಬೋದು ಅಥವಾ ಚಾರ್ಜಿಂಗ್ ಕನೆಕ್ಟ್ರಿಂದನೂ ಬರ್ಬೋದು. ಯಾಕಂದರೆ ಸಾಲ್ಡ್ರಿಂಗ್ ಪಕ್ಕ ಆಗಿಲ್ಲ ಅಂದರೆ ಶಾರ್ಟ್ ಆದರೆ ರೀಸ್ಟಾರ್ಟ್ ಆಗೋ ಚಾನ್ಸಸ್ ಇರ್ತದೆ. ಅದಾದಮೇಲೆ ಬಟನ್ ಕೂಡ ಇದರಿಂದನೂ ಮೊಬೈಲ್ ರೀಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಸಕ್ಸಸ್ಫುಲಿ ಕೆಲಸ ಆಗಿದೆ. ಪ್ರಾಬ್ಲಮ್ ಏನೂ ಇಲ್ಲ ಮೊಬೈಲಲ್ಲಿ. ರೀಸ್ಟಾರ್ಟ್ ಕೂಡ ಏನೂ ಆಗ್ತಾ ಇಲ್ಲ. 100% ಸೆಟ್ ವರ್ಕಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.